ಹಾಯ್ ಫ್ರೆಂಡ್ಸ್, ಇವತ್ತು ಶಮಿ ಹೋಮ್ ರೆಸಿಪೀಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಇವತ್ತು ಒಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಅದರ ಹೆಸರು ಪೆಸರಿಟ್ಟು ಅಂತ, ಆಂಧ್ರ ರೆಸಿಪಿ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್. 1 ಲೋಟ ಹೆಸರುಬೇಳೆಯನ್ನು ಹಾಕ್ಕೊಳ್ಳ್ರಿ. ಆಮೇಲೆ 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಅಕ್ಕಿಯನ್ನು ಕೂಡ ಹಾಕಿ ಮತ್ತು ಸ್ವಲ್ಪ ನೀರನ್ನು ಹಾಕಿ ರಾತ್ರಿ ಇಡೀ ನೆನೆಯಲು ಬಿಟ್ಟು ಬೆಳಿಗ್ಗೆ ಅದನ್ನು ಸೋಕ್ ಮಾಡಿ ಇಟ್ಟುಕೊಳ್ಳಬೇಕು. ಆಮೇಲೆ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಳ್ಳಬೇಕು. ಮಿಕ್ಸಿ ಜಾರನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಹಸಿಮೆಣಸಿನಕಾಯಿ ಮತ್ತು ಒಂದು ಹಸಿ ಶುಂಠಿಯನ್ನು ಕೂಡ ಹಾಕಿ ಆ ಮಿಕ್ಸಿ ಜಾರಿಗೆ ಹಾಕಿ ಮತ್ತು ಇದು ಮಿಶ್ರಣವನ್ನು, ನೆನೆಸಿದ ಮಿಶ್ರಣವನ್ನು, ಹೆಸರುಬೇಳೆ ಮಿಶ್ರಣವನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕೋಣ ಫ್ರೆಂಡ್ಸ್. ಹಾಕಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕೋಣ. ಹಾಕಿದ ನಂತರ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡೋಣ. ತುಂಬ ನೀರನ್ನು ಕೂಡ ನಾವು ಹಾಕ್ಕೋಬಾರ್ದು ಫ್ರೆಂಡ್ಸ್, ಯಾಕಂದರೆ ತುಂಬ ನೀರಾಗ್ತದೆ. ಆಮೇಲೆ ದೋಸೆ ಮಾಡಲಿಕ್ಕೆ ನಮಗೆ ದೋಸೆ ಥರ ಹಾಕಲಿಕ್ಕೆ ಬರಲ್ಲ. ಆದ್ದರಿಂದ ಸ್ವಲ್ಪವೇ ನೀರನ್ನು ಹಾಕಿಕೊಂಡು ಮಿಕ್ಸಿ ಜಾರನ್ನು ಗರದಿಸಿಟ್ಕೊಳ್ಳೋಣ. ಮತ್ತು ಒಂದು ತವಾವನ್ನು ಕಾಯಲು ಇಟ್ಟು ಒಣ ಕೊಬ್ಬರಿ ತುರಿಯನ್ನು ಮತ್ತು ಸಣ್ಣಗೆ ಹೆಚ್ಚಿದ ಈರುಳ್ಳಿಯನ್ನು ಕೂಡ ಸೈಡಿಗೆ ಇಟ್ಟುಕೊಂಡಿರೋಣ. ಮತ್ತು ಇದು ಹೆಸರುಬೇಳೆ ಮಿಶ್ರಣವನ್ನು ಸ್ವಲ್ಪ ತೆಳುವಾಗಿ ನೀರು ಹಾಕಿ ಮಾಡಿಕೊಳ್ಳೋಣ. ಸ್ವಲ್ಪ ತೆಳು ಮಾಡೋಣ ಫ್ರೆಂಡ್ಸ್. ಆಮೇಲೆ ಸ್ಟೋವನ್ನು ಹಚ್ಚಿ ಹಂಚನ್ನು ಸ್ವಲ್ಪ ಕಾಯಲು ಇಡೋಣ. ಇಟ್ಟ ನಂತರ ಸ್ವಲ್ಪ ದೋಸೆ ಥರನೇ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ತೆಳುವಾಗಿ ಸಣ್ಣದಾಗಿ ಪುಟ್ಟದಾಗಿ ಹಾಕ್ಕೊಂಡ್ರೂ ನಡೀತದೆ. ತುಂಬ ದೊಡ್ಡದಾಗಿರ್ಬೇಕಂತೇನಿಲ್ಲ. ಸಣ್ಣಗೆ ಹೆಚ್ಚಿದ ಈರುಳ್ಳಿಯನ್ನು ಕೂಡ ಗಾರ್ನಿಷ್ ಮಾಡೋಣ. ಆಮೇಲೆ ಕೊಬ್ಬರಿ ತುರಿ ಹಾಕಿ ಆಮೇಲೆ ಸ್ವಲ್ಪ ಎಣ್ಣೆಯನ್ನು ಕೂಡ ಬಿಡೋಣ. ತುಂಬ ಆಯಿಲ್ ಬೇಕಾಗಿಲ್ಲ ಫ್ರೆಂಡ್ಸ್. ಆಯಿಲ್ ತಿನ್ನೋರು ಜಾಸ್ತಿ ಆಯಿಲ್ ಹಾಕ್ಕೋಬೋದು, ಅಥವಾ ತುಪ್ಪ ಕೂಡ ಇದಕ್ಕೆ ಹಾಕ್ಕೋಬೋದು. ಯಾರಿಗೆ ಬೇಕು ಅವರು ಅಷ್ಟೇ ಹಾಕ್ಕೋಬೋದು. ನಮಗೆ ಬೇಡ ಅಂದರೆ ಸ್ವಲ್ಪ ಆಯಿಲನ್ನು ಹಾಕಿ ಅದು ಒಂದು ಸ್ವಲ್ಪ ಬೆಂದ ನಂತರ ಅದನ್ನು ಮಡಿಚಿ ಒಂದು ಸೈಡು ಬೆಂದಿದೆ ಅಂತ ನೋಡಬೇಕು ಫ್ರೆಂಡ್ಸ್. ಮತ್ತೆ ಅದನ್ನು ಉಲ್ಟಾ ಮಾಡಿ ಹಾಕಿ ಬೆಂದಿದೆಯೋ ಇಲ್ಲವೋ ನೋಡಿಕೊಂಡು ಅದು ಬೇಯಿಸಿದ ನಂತರ ನಾವು ಬಿಸಿ ಬಿಸಿಯಾಗಿ ಮನೆ ಮಂದಿಗೆ ತಿನ್ನಲು ಕೊಡಬಹುದು. ತುಪ್ಪ ಅಥವಾ ಚಟ್ನಿ ಪುಡಿ ಜೊತೆ ಕೂಡ ನಾವು ಇದನ್ನು ಸರ್ವ್ ಮಾಡ್ಬೋದು ಫ್ರೆಂಡ್ಸ್. ಇಲ್ಲ ಚಟ್ನಿ ಬೇಕಂತೇನಿಲ್ಲ, ಬೇಕಾದರೆ ನೀವು ಟೊಮೆಟೊ ಚಟ್ನಿ, ಯಾವುದಾದ್ರೂ ಚಟ್ನಿಯನ್ನು ಕೂಡ ನಾವು ಮಾಡ್ಕೋಬೋದು. ಈ ರೀತಿಯಾಗಿ ಬಿಸಿ ಬಿಸಿಯಾಗಿ ನೀವು ಯಾರಾದರೂ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಬಂದಾಗ ಕೂಡ ಮಾಡ್ಬೋದು. ಮನೆಯಲ್ಲಿಯೇ ಕೂಡ ಬ್ರೇಕ್ಫಾಸ್ಟಿಗೂ ಕೂಡ ನಮಗೆ ಮಾಡಬೇಕಾಗುತ್ತದೆ ಫ್ರೆಂಡ್ಸ್. ಅದನ್ನು ಕೂಡ ಮಾಡ್ಕೊಳ್ಬೋದು. ಪ್ಲೀಸ್ ಶೇರ್ ಮೈ ಚಾನಲ್, ಲೈಕ್ ಮೈ ಚಾನಲ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್, ಕಮೆಂಟ್ ಮೈ ಚಾನಲ್ ಆಲ್ಸೋ ಫ್ರೆಂಡ್ಸ್. ಭಾಳ ಈಸಿ ರೆಸಿಪಿ ಇದೆ. ತಾವು ಕೂಡ ಮನೆಯಲ್ಲಿ ರುಚಿಕರವಾದ ರೆಸಿಪಿ ಮಾಡಿ ನೋಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಈ ರೀತಿಯಾಗಿ ತಾವು ಮನೆಯಲ್ಲಿ ಟ್ರೈ ಮಾಡಿರಿ. ಭಾಳ ಈಸಿ ಇದೆ. ಥ್ಯಾಂಕ್ ಯು ಫ್ರೆಂಡ್ಸ್.